ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವಾಗ ಮಾವಿನಕಾಯಿ ಅಪ್ಪೆ ಹುಳಿ ಮಾಡೋದು ನೋಡೋಣ ಬರ್ರಿ. ಅಪ್ಪೆ ಹುಳಿ ಮಾಡ್ಲಿಕ್ಕೆ ಒಂದು ಮಾವಿನಕಾಯಿ ತೊಗೊಂಡೀನಿ. ಹಣ್ಣು ಜೊತೆ ರೊಟ್ಟಿ ಜೊತೆ ಭಾಳ ಚಲೋ ಆಗ್ತದೆ ರೀ ಇದು ಸಾರ. ಇದು ಮಾವಿನಕಾಯಿ ಸೀಸನ್ದಾಗ ಅಷ್ಟೇ ಸಿಗೋದು. ಒಂದು ತೋತಾಪುರಿ ಮಾವಿನಕಾಯಿ ತೊಗೊಂಡೀನಿ. ಅದನ್ನೊಂದು 2 ಗ್ಲಾಸ್ ನೀರು ಹಾಕ್ಕೊಂಡು ಕುದಿಲಿಕ್ಕೆ ಇಟ್ಕೊಲಿಕ್ಕತ್ತೀನಿ. ನೀವು ಕಟ್ ಮಾಡಿ ಕುದಿಸ್ಕೋಬೋದು, ಹಂಗನೂ ಕುದಿಸ್ಕೋಬೋದು. ಹಂಗೆ ಕುದಿಸ್ಕೊಂಡ್ರೆ ಜರ ಹೆಚ್ಚು ಕುದಿಸ್ಕೋಬೇಕಾಗ್ತದೆ. ನೋಡ್ರಿ, ಸ್ವಲ್ಪ ಉಪ್ಪು ಹಾಕ್ಕೊಲಿಕ್ಕತ್ತೀನಿ. ಕುಕ್ಕರ್ನಾಗ ಕುದಿಸ್ಕೊಂಡ್ರೆ ಭಾಳ ಬೇಗ ಕುದೀತೈತಿ. ನಾನು ಹಂಗೆ ಕುದಿಸ್ಕೊಲಿಕ್ಕತ್ತೀನಿ. ನೋಡ್ರಿ, ಕುದ್ದೈತಿ. ಒಗ್ಗರ ಅದು ಆರೋ ತನಕ ಮೆತ್ತೆ ಕಾಳು ಒಂದು ಸ್ಪೂನ್ ತೊಗೊಂಡೇನಿ. ಮೆಣಸಿನಕಾಳು ಒಂದು ಸ್ಪೂನ್ ತೊಗೊಂಡೇನಿ. ಹುರ್ಕೊಲಿಕ್ಕತ್ತೀನಿ ಅದನ್ನು ಚೆಂದಂಗೆ ಕೆಂಪಾಗಂಗೆ ಹುರ್ಕೋಬೇಕು. ಜೀರಿಗೆ ಒಂದು 1.5 ಸ್ಪೂನ್ ತೊಗೊಂಡೀನಿ. ಅವು ಚಲೋದಂಗೆ ಹುರ್ಕೋಬೇಕು. ಫಸ್ಟ್ ಮೆತ್ತಿ ಹಾಕ್ಕೋಬೇಕು, ಯಾಕಂದ್ರೆ ಅವು ಬಿರುಸಿರ್ತಾವೆ. ಕೆಂಪಾಗೋ ತನಕ ಹುರ್ಕೋಬೇಕು. ಹುರ್ಕೊಳ್ಳೋದಾಯಿತು. ಇದು ಹಾರಿತ ಒಂದು ಸ್ವಲ್ಪ ಭಾಗ ಮಾಡಿಡ್ತೀನಿ ಕಿವುಚಿ. ಇನ್ನೊಂದು ಸ್ವಲ್ಪ ಬಿಸಿನೇ ಐತಿ. ಇನ್ನೂ ಬಿಸಿ ಐತಿರದ ಅದರ ಮಿಕ್ಸಿ ಜಾರಿಗೆ ಅದನ್ನು ಪೌಡ್ರ್ ಮಾಡ್ಕೊತೀನಿ. ಪೌಡ್ರ್ ಆಯಿತು. ಇನ್ನೂ ಕೂಡ ಬಿಸಿ ಐತಿರೋದು. ಈ ಕಡೆ ಒಗ್ಗರಣೆ ಹಾಕೋತೀನಿ. ಒಗ್ಗರಣೆಗೆ ಒಂದು ಅರ್ಧ ವಾಟಿ ಎಣ್ಣೆ ಹಾಕ್ಕೊಂಡೀನಿ. ಸಾಸಿವೆ ಜೀರಿಗೆ ಹಾಕ್ಕೊಂಡೀನಿ. ಹಸಿಮೆಣ್ಸಿನ್ಕಾಯಿ ಒಂದು 2-3. ಹಿಂಗೊಂದು ಸ್ವಲ್ಪ ಹಿಂಗೆ ಹಾಕ್ಬೇಕ್ರಿ ಇದಕ್ಕೆ. ಕರಿಬೇವು ಒಂದು ಎಸಳ. ಒಣಮೆಣಸಿನ್ಕಾಯಿ ಒಂದು 2. ಈ ಕಡೆ ಕಿಮ್ಸ್ಕೊಲಿಕ್ಕತ್ತೀನಿ. ಆ ರೀತಿದ ಮಿಕ್ಸರ್ದಾಗೂ ರುಬ್ಕೋಬೋದು. ತಾಟಿ ತೆಗೆದ ಮೊಟ್ಟೆ ತಾಟಿ ತಕ್ಕೊಂಡು ಸಣ್ಣ ಮಿಕ್ಸರ್ಗೂ ರುಬ್ಕೋಬೋದು. ಇಲ್ಲ ಕೈಯಲ್ಲಿ ಕಿಂಚಿ ತಕ್ಕೋಬೋದು. ಇದೊಂದು ಸ್ವಲ್ಪ ತಾಟಿ ದಿಪ್ಪ ಇರ್ತೈತಿ. ಅದನ್ನು ಕಿವುಚಿದ ರಸ ಹಾಕ್ಲಿಕ್ಕತ್ತೀನಿ ಮಾವಿನಕಾಯ್ದು. ನೀವು ಎಷ್ಟು ಬೇಕಾದ್ರೆ ತಿಳು ಮಾಡ್ಕೋಬೋದು. ನಾನೊಂದು 2 ಲೀಟ್ರ್ ನೀರು ಹಾಕ್ಕೊಂಡೇನಿ. ಇದೇನು ಫ್ರಿಜ್ ಒಳಗೆ ಇಟ್ರೂ 15 ದಿವಸಗಟ್ಟಲೆ ನಡಿತೈತಿ. ಒಂದು ಸ್ವಲ್ಪ ಅರಿಶಿನ ಹಾಕ್ಲಿಕ್ಕತ್ತೀನಿ. ಅದು ಪೌಡ್ರ್ ಹಾಕ್ಲಿಕ್ಕತ್ತೀನಿ. ರುಬ್ಬಿದ ಮೆತ್ತಿ ಮೆಣಸಿನಕಾಳು ಜೀರಿಗೆ ಹುರಿದದ್ದ. ಬೆಲ್ಲ ಹಾಕ್ಲಿಕ್ಕತ್ತೀನಿ. ಯಾಕಂದ್ರೆ ಮಾವಿನಕಾಯಿ ಹುಳಿ ಇರ್ತೈತಿ. ಬೆಲ್ಲ ಹಾಕೊಂಡ್ರೆ ಅದರ ಚಲೋ ರೀ ಹುಳಿಗೆ. ಉಪ್ಪು ಹಾಕ್ಲಿಕ್ಕತ್ತೀನಿ. ಕುದಿಸುವಾಗ ಒಂದು ಸ್ವಲ್ಪ ಹಾಕ್ಕೊಂಡೇನಿ. ಈಗಷ್ಟು ಹಾಕ್ಲಿಕ್ಕತ್ತೀನಿ. ರುಚಿ ತಕ್ಕಂತೆ ಹಾಕ್ಕೋಬೇಕು. ಹಣ್ಣು ಜೊತೆ ಅಂತೂ ಭಾಳ ಚಲೋ ಆಗ್ತದೆ ರೀ. ಇದೇನು ಭಾಳ ಕುದಿಸೋ ಅವಶ್ಯಕತೆ ಇಲ್ಲ. ಒಂದು ಕುದಿ ಬಂದರೆ ಸಾಕು. ಕೊತ್ತಂಬರಿ ಕಟ್ ಮಾಡಿ ಹಾಕ್ಲಿಕ್ಕತ್ತೀನಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್